ನಾವು ಈ ಸಂದರ್ಭದಲ್ಲಿ ಭಾಳ ಖುಷಿ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮನುಕುಲಕ್ಕೆ ಶಾಂತಿ ಭಾಳ ಮುಖ್ಯ. ಈ ಶಾಂತಿ ಯಾವುದೇ ಕೋಮು, ಯಾವುದೇ ಧರ್ಮದ ಸಂಘರ್ಷದಿಂದ ಕಲುಷಿತ ಆಗಬಾರ್ದು. ಯಾವುದೇ ಧರ್ಮ, ಯಾವುದೇ ಕೋಮು, ಯಾವುದೇ ಜಾತಿಯಿಂದ ಯಾವಾಗಲೂ ಹಬ್ಬಗಳು ತುಂಬ ಸಂತೋಷಮಯವಾಗಿ ಆಚರಿಸಲ್ಪಡಬೇಕು. ಇಡೀ ದೇಶ ಅಲ್ಲ, ಇಡೀ ಜಗತ್ತೇ ಬಯಸೋದು ಇದನ್ನು. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲಿಯಾದರೂ ನಗರದಲ್ಲಿ, ಹಳ್ಳಿಗಳಲ್ಲಿ ಇದಕ್ಕೆ ಧಕ್ಕೆ ತರುವಂಥ ಕೆಲಸ ನಡೆದದ್ದಾದರೆ ಅಲ್ಲಿ ಸಾಮಾಜಿಕವಾದಂಥ ವ್ಯವಸ್ಥೆ ಸರಿಯಾಗಿ ಉಳಿಯೋದಿಲ್ಲ, ವ್ಯಾಪಾರ ಉದ್ಯಮಗಳು ಸರಿಯಾಗಿ ನಡೆಯೋದಿಲ್ಲ ಮತ್ತು ದ್ವೇಷದ ವಾತಾವರಣ ನಿರ್ಮಾಣವಾಗ್ತದೆ. ದ್ವೇಷದಿಂದ ಯಾವಾಗಲೂ ಮನುಷ್ಯ ಉನ್ನತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಯಾರೇ ಇರಲಿ, ಪರಸ್ಪರರು ಭಾಳ ಪ್ರೀತಿ ವಿಶ್ವಾಸದಿಂದ ನಡೆಯೋದ್ರ ಮುಖಾಂತರ ಉದ್ಯೋಗ ಇರಲಿ, ಹಬ್ಬಗಳಿರಲಿ, ಅವುಗಳಿಗೆ ವಿಶೇಷವಾದಂಥ ಒಂದು ಕಳೆ ಬರ್ತದೆ ಮತ್ತು ಸಂತೋಷಮಯವಾದಂಥ ದಿವಸಗಳೇ ಹಬ್ಬಗಳು ಮತ್ತು ನಮ್ಮ ಉದ್ಯೋಗಗಳು. ಇಂತಹ ಒಂದು ತತ್ವವನ್ನು ಇಟ್ಟುಕೊಂಡು ನಾವು ಮನುಷ್ಯರೆಲ್ಲರೂ ಕೂಡ ಒಂದಾಗಿ ಬಾಳಿ ಬದುಕಬೇಕಾದಂಥದ್ದು ನಮ್ಮ ಕರ್ತವ್ಯ. ಆದ್ದರಿಂದ ಈ ಹುಬ್ಬಳ್ಳಿನಲ್ಲಿ ಇದಕ್ಕೂ ಮೊದಲು ಒಂದು ಅರ್ಧ ಶತಮಾನಗಳ ಹಿಂದೆ ಇಲ್ಲಿ ಭಾಳಷ್ಟು ಕಲುಷಿತವಾದ ವಾತಾವರಣ ಇತ್ತು, ಭಾಳ ದ್ವೇಷಮಯ ವಾತಾವರಣ ಇರ್ತಿತ್ತು. ಹೋಳಿ ಬಂದಾಗ ಮತ್ತು ರಂಜಾನ್ ಬಂದಾಗ ಭಯಭೀತಿಯಿಂದ ಹಬ್ಬವನ್ನು ಆಚರಿಸುವ ಸಂದರ್ಭಗಳಿದ್ದು, ಅಷ್ಟಕ್ಕೂ ಮೀರಿ ಎಷ್ಟೋ ಸಾರಿ ಬಹುದೊಡ್ಡ ಗಲಭೆಗಳಾದವು. ಇಂಥ ಸಮಯದಲ್ಲೆಲ್ಲ ಇಡೀ ಹುಬ್ಬಳ್ಳಿ ಫಿಸಿಕಲಿ ಏನು ವ್ಯವಹಾರ ಇದೆಲ್ಲ ಏನಿರ್ತಿತ್ತು ಅದರ ಬೆಳವಣಿಗೆಯಲ್ಲಿ ಭಾಳಷ್ಟು ಕುಂಠಿತವಾದಂಥ ಒಂದು ಸಂದರ್ಭವನ್ನು ನಾವು ಹಿಂದೆ ನೋಡಿದ್ದೇವೆ. ಆದರೆ ಇವತ್ತು ನಮ್ಮ ಹಿಂದಿನ ಜಗದ್ಗುರುಗಳು ಇದು ನಡಿಬಾರದು ಅಂತ ಹಿಂದೂ ಮತ್ತು ಮುಸ್ಲಿಂ ಮುಖಂಡರುಗಳನ್ನು ಮಠದಲ್ಲಿ ಕರೆಸಿ ಮೀಟಿಂಗ್ ಮಾಡಿ ಇದಕ್ಕೊಂದು ಅಂತ್ಯವನ್ನು ಹಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದರು. ಸರ್ಕಾರಕ್ಕೂ ತಲೆನೋವಾಗಿತ್ತಿದು. ಆದರೆ ಗುರುಗಳೇ ಅದನ್ನು ಕರೆದು ಸರ್ಕಾರಕ್ಕಿಂತ ಹೆಚ್ಚು ಕೆಲಸವನ್ನು ಸಹಬಾಳ್ವೆ, ಶಾಂತಿ, ಭಾವೈಕ್ಯತೆ ಮೂಡುವಲ್ಲಿ ನಮ್ಮ ಗುರುಗಳು ಭಾಳ ಕೆಲಸ ಮಾಡಿದರು. ಇವತ್ತಿಗೂ ಕೂಡ ಆ ಪರಂಪರೆ ಮುಂದುವರೆದಿದೆ. ಆವತ್ತಿನಿಂದ ಇವತ್ತಿನವರೆಗೆ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ಅಂಥ ಘಟನೆಗಳು ನಡೀತಾ ಇಲ್ಲ. ಭಾಳ ಅಭಿವೃದ್ಧಿಯನ್ನು ಹುಬ್ಬಳ್ಳಿ ಧಾರವಾಡ ಕಂಡಿದೆ. ಒಳ್ಳೆಯ ಸಂತೋಷದ ವಾತಾವರಣ ಇದೆ, ಆನಂದದ ವಾತಾವರಣ ಇದೆ. ಇಡೀ ದೇಶಕ್ಕೇ ಇದೊಂದು ಮಾದರಿಯಾದ ಒಂದು ಮೆಸೇಜನ್ನು ಹುಬ್ಬಳ್ಳಿ ಧಾರವಾಡ ಕೊಡ್ತಾ ಇದೆ. ಅಂಥ ಒಂದು ತಾತ್ವಿಕವಾದ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಜೀವನದ ಮೌಲ್ಯವನ್ನು ಸಾರುವಂತಹ ಈ ಸಂದರ್ಭ ಭಾಳಷ್ಟು ಶ್ರೇಷ್ಠವಾದದ್ದು ಅಂತ ಹೇಳ್ತಾ, ಅದಕ್ಕೆ ಇಸ್ಲಾಂ ಧರ್ಮದ ಹಬ್ಬವಾದಂಥ ರಂಜಾನದ ಎಲ್ಲ ಇಸ್ಲಾಂ ಬಂಧುಗಳಿಗೆ ನಾವು ಶುಭಾಶಯಗಳನ್ನು ನಾವು ಕೋರ್ತೀವಿ. ನಮ್ಮ ಹೆಸರು ಶ್ರೀ ಗುರುಸಿದ್ಧ ಸ್ವಾಮೀಜಿ, 3000 ಮಠ, ಹುಬ್ಬಳ್ಳಿ. ಬೋರ್ಡದ್ದು ಅಮೆಂಟ್ ಬಗ್ಗೆ ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಾದಂಥ ಒಂದು ಸಂದರ್ಭವನ್ನು ಎಲ್ಲಿಯೂ ಕೂಡ ನಾನು ಮಾತಾಡಿಲ್ಲ. ನಮ್ಮ ಆ ಕಡೆಯಿಂದ ಬಂದರೂ ಆಯಿತು, ಈ ಕಡೆಯಿಂದ ಆದರೂ ಆಯಿತು, ಅಂಥದ್ದು ಯಾವುದನ್ನು ಕೂಡ ನಾನು ವ್ಯಕ್ತಪಡಿಸಿಲ್ಲ. ಆದ್ದರಿಂದ ಅದು